ಹೇಳೋದನ್ನೆಲ್ಲ ಹೇಳ್ಬಿಡ್ತಾರೆ. ಆಮೇಲೆ ನಾವು ಯಾರೂ ಕೂಡ ಹೈಕಮಾಂಡ್ ಹಾಕಿದ ಗೆರೆಯನ್ನು ದಾಟೋದಿಲ್ಲ ಅಂತಾರೆ. ಬಾಯಿ ಮುಚ್ಕೊಂಡಿರೋದು ಒಳ್ಳೇದು ಅನಿಸುತ್ತೆ. ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? 2028ರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, 2028ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಯಾರು? ಜಮೀರ್ ಅಹಮದ್ ಖಾನ್ ಅವರು ಮುಂದೆ ಹೇಳ್ತಾರೆ. ಅವರು ನಾವ್ಯಾರು ಕೂಡ ಹೈಕಮಾಂಡ್ ಹಾಕಿದ ಗೆರೆಯನ್ನು ದಾಟಲ್ಲ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು, ಸಿಎಂ ಡಿ ಕೆ ಶಿ ಜೊತೆಗೆ 139 ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಹೇಳಬೇಕಾಗಿದ್ದಾಗ ನಾವು ಯಾರು ಹೈಕಮಾಂಡ್ ಹಾಕಿದ ಗೆರೆ ದಾಟಲ್ಲ ಅಂತ ಹೇಳಿ. ಆಗಿದ್ದಾಗ ಈಗ ನಾಳೆ ಹೈಕಮಾಂಡ್ ಹೇಳಿದರೆ ಬದಲಾವಣೆ ಆಗಿ ಅಂತಂದ್ರೆ 2028ರವರೆಗೂ ಸಿದ್ದರಾಮಯ್ಯ ನೋಡೋಕ್ಕಾಗತ್ತಾ? ನೀವು ನಿಲ್ತೀರಾ? ಅವತ್ತು ಬಸ್ ಹತ್ಕೊಂಡು ಡ್ರೈವಿಂಗ್ ಕೆಲಸ ಮಾಡಿದ್ರಲ್ಲ, ಇವತ್ತು ಹಂಗೆ ಮಾಡ್ತೀರಾ? ಬಸ್ ಹತ್ಕೊಂಡು ಡ್ರೈವಿಂಗ್ ಕೆಲಸ ಕರ್ಕೊಂಡು ಹೋಗಿದ್ರಲ್ಲ ಅವತ್ತೊಂದು ದಿನ, ಇವತ್ತು ಕರ್ಕೊಂಡು ಹೋಗ್ತೀರಾ ಸಿದ್ದರಾಮಯ್ಯವ್ರ ಪರವಾಗಿ? ಏನಾಗಿದೆ ಇದು? ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವು ಯಾರೂ ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗ ಇಲ್ಲ. ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲ. ಈಗ ಹೈಕಮಾಂಡ್ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಂದರೆ ನೀವು ಬೆಂಬಲ ವ್ಯಕ್ತಪಡಿಸ್ತೀರಾ? ಯಾರು? ನೀವು. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರೆ ಅದು. ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆದರೆ ಈಗ ಜಮೀರ್ ಅವರಿಗೆ ಕಷ್ಟ. ಯಾಕಂದರೆ ಸಿದ್ದರಾಮಯ್ಯನವರು ಆಗಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಮುಂದೋದ್ರೆ ಅವ್ರ ಮಂತ್ರಿ ಮುಂದುವರಿಯುತ್ತೆ, ಇಲ್ಲದೇ ಇದ್ದಿದ್ರೆ ಕಷ್ಟ ಅಲ್ವಾ? ಅದಕ್ಕೋಸ್ಕರ ಪಾಪ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಯೋಚನೆ ಮಾಡ್ತಾ ಇದ್ದಾರೆ. ಇರಲಿ, ಜಮೀರ್ ಅಹಮದ್ ಖಾನ್ ಅವರು ಏನೂ ಮಾಡೋಕ್ಕಾಗಲ್ಲ ಸ್ವಾರ್ಥ ರಾಜಕಾರಣದಲ್ಲಿ.